ಬಂದದ್ದು ಕೆಟ್ಟದ್ದನ್ನೆಲ್ಲ ತಗೊಂಡ ಅವರಿಗೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಯಾಕೆಂದರೆ ಕೃಷ್ಣ ಮೂರನ್ನು ಎಕ್ಸ್ಚೇಂಜ್ ಮಾಡಿಕೊಂಡ. ಕೆಟ್ಟದ್ದನ್ನು ಭಕ್ತಲಿಗೆ ಬಂದದ್ದು ಕೆಟ್ಟದ್ದನ್ನು ತಾನು ತಗೊಂಡು ಒಳ್ಳೆಯದನ್ನು ಕೊಟ್ಟ. ಇದು ಎಕ್ಸ್ಚೇಂಜ್. ಅನಿಷ್ಟವನ್ನು ಆಪತ್ತನ್ನು ತಾನು ಸ್ವೀಕರಿಸಿ ಇಷ್ಟವನ್ನು ಅಲ್ಲಿ ಕೊಟ್ಟ. ಅನಿಷ್ಟವನ್ನು ತಾನು ಎದುರಿಸಿದ. ಕೇಳಿ, ಒಟ್ಟಿಗೆ ಮೂರು: ತೇಜಸ್ಸು, ವಾರಿ, ಮೃತ. ತೇಜಸ್ಸು ಅಂದರೆ ಬೆಂಕಿ, ವಾರಿ ಅಂದರೆ ನೀರು, ಮೃತ ಅಂದರೆ ಮಣ್ಣು. ಗೊತ್ತಾಯ್ತಾ? ಏನು ಮಾಡಿದ ಕೃಷ್ಣ? ದೊಡ್ಡ ಆಪತ್ತು ಬಂತು ನೋಡಿ. ಏನು ಆಪತ್ತು ಬಂದ್ರೆ ರಾಯರೇ? ದಾವಾಗ್ನಿ, ಕಾಡಿಗಿಚ್ಚು. ಗೋಪಾಲಕರು ರಸಮೇಶ್ವರ ಮುಂಜಾಟಲ್ಲಿ ಒಂದು ಕಾಡಿಗಿಚ್ಚು ಬಂದ್ಬಿಡ್ತು. ಎಲ್ಲ ಪಾಪ ಗೋವುಗಳು ಗೊಲ್ಲರೆಲ್ಲ ಸಿಕ್ಕಾಕೊಂಡ್ಬಿಟ್ರು. ಇನ್ನೊಂದು ಸತಿ ಕಾಲಿಯ ಮರ್ದನ ಮಾಡಿ ಎಲ್ಲ ಅಲ್ಲಿ ರಾತ್ರಿ ಆಗಿತ್ತು. ಅಲ್ಲಿ ಯಮುನಾ ದಂಡೆ ಮಲ್ಕೊಂಡಿದ್ರು. ಆಗ ಮತ್ತೊಂದು ಸತಿ ಕಾಡ್ಗಿಚ್ಚು ಬಂತು. 2 ಸರ್ತಿ ಕಾಡ್ಗಿಚ್ಚು ಬಂದಿದೆ. ಭಕ್ತರಿಗೆ ದೊಡ್ಡ ಕಾಡ್ಗಿಚ್ಚನೇ ಇದ್ರೆ ಸ್ವಲ್ಪ ಪ್ರಸಂಗ ಬಂದಾಗ ದೇವರು ಕಾಡ್ಗಿಚ್ಚು ಅಪಾಯಕಾರಿಯಾದ ಮಾರಕವಾದ ಅವರಿಗೆ ಬಂದಿರತಕ್ಕಂಥ ಆಪತ್ತು ರೂಪದಲ್ಲಿ ಬಂದಿರತಕ್ಕಂಥ ಕಾಡ್ಗಿಚ್ಚನ್ನು ತಾನು ಕುಡ್ದ. 2 ಸರ್ತಿ ಪಾನ ಮಾಡಿದ. ದೇವರು ಮಾಡಿದ್ದೆ ಬೆಂಕಿ ಪಾನವೇನು ಧೂಮಪಾನ ಮಾಡಿಲ್ಲ. ಎಂತೂ ಬಂದು ನೀರು ಪಾನ ಮಾಡಿ, ಒಂದು ಬೆಂಕಿ ಪಾನ ಮಾಡಿ, ಆದರೆ ಧೂಮಪಾನ ಮಾಡಲೇಬೇಡಿ ಅಂತ. ಇದು ದೇವರು ಎಲ್ಲಿಯಾದ್ರೂ ಹಾಗೆ ಪಾನ ಮಾಡಿದ್ದಾನೆ. ನಾವೆಲ್ಲ ಮನುಷ್ಯರು ಹಾಗೆ ಪಾನ ಮಾಡಿ, ಧೂಮಪಾನ ಮಾಡಬೇಡಿ. ಯಾರಿಗಾದ್ರೂ ಆಪತ್ತು ಬೆಂಕಿ ಆದರೂ ಪಾನ ಮಾಡಿ. ಹಾಗೆ ಭಕ್ತರಿಗೆ ಮಾರಕ ರೂಪದಲ್ಲಿ ಬಂದ ಭಯಾನಕವಾದ ಕಾಡ್ಗಿಚ್ಚನ್ನು ತಾನು ತಗೊಂಡ ಬಾಯಲ್ಲಿ. ಅವ್ರಿಗೇನು ಕೊಟ್ಟ? ಪ್ರಾಣ ಕೊಟ್ಟ. ಹಾಗಾಗಿ ಆಪತ್ತನ್ನು ತಾನು ತಗೊಂಡು ಸ್ವೀಕಾರ ಮಾಡಿ ಅದನ್ನು ತಗೊಂಡ. ಎಕ್ಸ್ಚೇಂಜ್ ಏನು? ಪ್ರಾಣ ಅವ್ರಿಗೆ ಕೊಟ್ಟ. ಇವನು ತಗೊಳ್ಳಿಲ್ಲ ಅಂದ್ರೆ ಏನಾಗ್ತಿತ್ತು? ಇವನು ಬೆಂಕಿ ತಗೊಳ್ಳಿಲ್ಲ ಅಂದರೆ ಅವರಿಗೆ ಪ್ರಾಣ ಕೊಡ್ಲಿಕ್ಕೆ ಆಗ್ತಿತ್ತ? ಇದು ಕೆಟ್ಟದ್ದನ್ನು ತಾನು ಸ್ವೀಕಾರ ಮಾಡಿ ಒಳ್ಳೆಯದನ್ನು ಭಕ್ತರಿಗೆ ಕೊಡು. ಒಂದೇನಾ? ಇನ್ನೊಂದು ವಾರಿ, ಸ್ವೀಟ್ ವಾಟರ್ ಅಲ್ಲ. ಅದ್ಯಾವ್ದ್ರಿ? ಕಾಲಿಯದಾಗ ನನಗೆ ವಿಷ ಕಲುಷಿತವಾದ ನೀರು ಎಲ್ಲ ಕುಡಿದು ಸತ್ತು ಹೋಗಿದ್ರು ಗೋಪಾಲಕರು ಗೋಗಳು. ವಾರಿ ಅಂದರೆ ನೀರು. ಯಾವುದೋ ಕಲುಷಿತವಾದ ಯಮುನಾ ಮಡುವಿನಲ್ಲಿರುವಂತಹ ಕಾಲಿನಾಗನ ವಿಷದಿಂದ ಕಲುಷಿತವಾದಂತಹ ನೀರು. ಅದು ಸಿಕ್ಕಾಪಟ್ಟೆ ಕುದಿತಾ ಇತ್ತಂತ. ಈ ಪಾಪ ಸಿಕ್ಕಾಪಟ್ಟೆ ನೀರನ್ನು ಕುಡಿದ್ಬಿಟ್ರು ಎಲ್ಲರೂ ಕೂಡ. ಗೋಪಾಲಕರು ಗೋಪಾಲರು ಕೃಷ್ಣಾರ್ಪಣ. ದೇವರೆಂತ ಮಾಡಿದ? ಒಂದು ಸರ್ತಿ ಹೀಗೆ ನೋಡಿಬಿಟ್ರಂತೆ. ಅಮೃತ ದೃಷ್ಟಿ ಹರಿಸಿದ. ಎಲ್ಲ ವಿಷ ಹೋಯಿತು. ವಿಷ ದೂರ ಮಾಡಿ ಅವರಿಗೆ ಭಗವಂತ ಅವರಿಗೆ ಪ್ರಾಣ ಕೊಟ್ಟ. ಮತ್ತೆ ಈಗ ಅದು ಕಲುಷಿತವಾಗಿದೆ. ಆ ನೀರು ಕಾಲಿನ ಹಾಗೆ ಇರುವ ತನಕ ಅವನು ಕಾರ್ತಾ ಇರ್ತಾನೆ, ಕಲುಷಿತ ಹಾಗೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡಿದ? ಡೈ ಹೊಡೆದ. ಸಿಕ್ಕಾಪಟ್ಟೆ ಕುದಿತಾ ಇದೆ ಅದು ನೀರು. ಸ್ವಿಮ್ಮಿಂಗ್ ಪೂಲಿಗೆ ಡೈ ಹೊಡೆದು ಬಹಳ ಏನು ಆಶ್ಚರ್ಯ ಅಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲವೇ ಅಲ್ಲ, ಕಲುಷಿತವಾದ ನೀರು ಕುದಿತಾ ಇದೆ ವಿಷದಿಂದ, ಅಲ್ಲಿ ಡೈ ಹೊಡೆದ. ಹಾಗಾದರೆ ತಾನು ಸ್ವೀಕಾರ ಮಾಡಿದ್ದು ಶುದ್ಧ ಮಾಡಲಿಕ್ಕೋಸ್ಕರ ಯಾವುದು? ಕಾಲಿಯನಾಗಿ ವಿಷದಿಂದ ಕಲುಷಿತವಾದ ನೀರು. ಆದರೆ ಅವನು ಕೊಟ್ಟದ್ದು ಯಾವುದು? ಅಲ್ಲಿ ಕಾಲಿನಾಗಿನ ಮರ್ದನ ಮಾಡಿ ಅಮೃತ ದೃಷ್ಟಿ ಬೀರಿ ಕಾಲಿನಾಗಿನ ಉಚ್ಚಾಟ ಮಾಡಿ ಅಮೃತ ದೃಷ್ಟಿ ಬೀರಿ ಸ್ವೀಟ್ ವಾಟರ್ ಕೊಟ್ಟ. ಅಮೃತ ಸದೃಶವಾದ ವಿಷಾಕ್ತವಾದ ಜಲವನ್ನು ತಾನು ಸ್ವೀಕಾರ ಮಾಡಿ ಅಮೃತ ಸದಾದ ಜಲವನ್ನು ಭಕ್ತರಿಗೆ ಕೊಟ್ಟ. ಅಲ್ಲಿ ದ್ವಾರಕಾ ಪಟ್ಟಣ ಎಲ್ಲಿ ನಿರ್ಮಾಣ ಆಗಿದೆ ಹೇಳಿ? ದ್ವಾರಕಾ ಕ್ಯಾಪಿಟಲ್ ಎಲ್ಲಿ ನಿರ್ಮಾಣ ಆದದ್ದು? ಅನರ್ಥ ದೇಶ. ಆ ದ್ವಾರಕಾ ಪಟ್ಟಣ ಸುತ್ತಲೂ ಏನಿದೆ? ಉಪ್ಪು ನೀರಿದೆ. ಆ ಉಪ್ಪು ನೀರನ್ನೆಲ್ಲ ಭಗವಂತ ಏನು ಮಾಡಿದ? ಸಿಹಿ ಮಾಡಿಬಿಟ್ಟ. ಆ ಉಪ್ಪು ನೀರಿನ ಜಲಾಶಯದಲ್ಲಿ ಎಲ್ಲ ತನ್ನ ಹೆಂಡತಿರ ಜೊತೆಗೆ ವಿಹಾರ ಮಾಡಬೇಕಂತ ಆದಾಗ ಸಿಹಿ ವಾಟರ್, ಅದು ಉಪ್ಪು, ಅದನ್ನು ಸಿಹಿ ವಾಟರ್ ಮಾಡಿ ಇಲ್ಲ. ಹಾಗಾದ್ರೆ ತಗೊಂಡದ್ದು ಎದುರಿಸಿದ್ದು ಯಾವುದನ್ನ? ವಿಷದ್ದು ಅಲ್ಲ, ವಿಷಾಕ್ತವಾದದ್ದು ಅದು ಉಪ್ಪು ನೀರನ್ನು. ಅದು ಕೊಟ್ಟದ್ದು ಭಕ್ತರು ಯಾವುದನ್ನ? ಅದೇ ಇದು ವಾರಿ. ಮತ್ತೆ
ಬಹಳ ಇದು ನೀರು, ಹೀಗೆ ನೀರು ಕೊಟ್ಟ ಬಹಳ ಚೆನ್ನಾಗಿ ಇರ್ತಾರೆ. ಇನ್ನೊಂದು ಯಾವುದು ಮಣ್ಣು. ತಾನು ತಿಂದದ್ದು ಯಾವುದನ್ನ? ಮಣ್ಣು ತಿಂದ. ಹೇ ಕೃಷ್ಣ ಮಣ್ಣು ತಿಂದ್ಯೋ ಎಲ್ಲ ಹೇಳ್ತಾರೆ. ಹೇ ಅಪ್ಪ ಅಮ್ಮ ನಾನೇನು ಮಣ್ಣು ತಿಂದು ನೋಡ್ಬೇಕಾರೆ ಆಯ್ತಂತ. ನಾನು ಮಣ್ಣು ತಿಂದು ಆರೋಗ್ಯ ಕೆಡಿಸ್ಕೊಳ್ಳುವ ಮಣ್ಣು ತಿಂದ್ಯಾ ಅಂತ ನನ್ನ ಅಭಿಪ್ರಾಯ ಅಲ್ವಾ? ನಾನು ಆರೋಗ್ಯ ಕೆಡಿಸಿಕೊಂಡಂಥ ಮಣ್ಣನ್ನು ಗ್ಯಾರಂಟಿ ತಿಳ್ಕೊಳ್ಳಿಲ್ಲ. ನಾನು ಆರೋಗ್ಯ ಕೆಡುವಂಥ ದೇಹವೆಲ್ಲ ಮಣ್ಣು ತಿಂದರೆ. ಯಾಕೆ? ಇಡೀ ವಿಶ್ವವನ್ನು ಹೊತ್ತಿರ್ತಕ್ಕಂಥ ಈ ದೇಹ ಪ್ರಾಕೃತ ದೇಹ ಅಲ್ಲೇ ಅಲ್ಲ, ಜ್ಞಾನಾತ್ಮಕ ದೇಹ. ಆದರೆ ಮಣ್ಣು ತಿಂದ್ರೇನು ಬೆಣ್ಣೆ ತಿಂದ್ರೇನು? ಮಣ್ಣು ತಿಂದರೂ ವರ್ಕೌಟ್ ಆಗಲ್ಲ, ಏನು ವ್ಯಕ್ತಿಕಾರ ಆಗಲ್ಲ. ಬೆಣ್ಣೆ ತಿಂದರೂ ಅದೇ ಹಣೆ ಬರ. ಹಾಗಾಗಿ ದೇವರು ಅದನ್ನು ಹೇಳಿದ್ದು, ತಾನು ಮಣ್ಣು ತಿಂದ. ತಾನು ತಿಂದಿದ್ದು ಮಣ್ಣನ್ನು ಸ್ವೀಕಾರ ಮಾಡಿದ. ಆದರೆ ಯಶೋದೆ ಮೊದಲಾದವರು ಏನು ಕೊಟ್ಟ? ತಾನು ಮಣ್ಣು ತಿಂದು ಅವರಿಗೆ ಮತಿ ಕೊಟ್ಟ. ತಾನು ತಿಂದ ಮಣ್ಣು. ಯಾಕೆ ಅವಳಿಗೆ ವಿಶ್ವರೂಪ ತೋರಿಸಿದ ಬಾಯಿ ತೆರೆದಾಗ. ಮಣ್ಣಿನ ತಿನ್ನು ನೆಪಕ್ಕೆ ಮಣ್ಣು ತಿಂದ ಗದರಿಸಿ ಬೆದರಿಸಿ ಎಲ್ಲಪ್ಪ ತಾಯಿ ನೋಡು ನಾನು ಮಣ್ಣು ತಿಂದ ಆರೋಗ್ಯ ಕೆಡುವಂಥ ದೇಹ ಅಲ್ಲ ನಂದು ಅಂತ ಬಾಯಿ ಬೊಂಬಾಯಿ ಮಾಡಿ ಭಗವಂತ ವಿಶ್ವರೂಪವನ್ನು ತೋರಿಸಿದ. ಚಿನ್ಮಯ ರೂಪವನ್ನು ಕಾಣಿಸಿದ. ಇವಳು ದೇವರು ತಗೊಂಡದ್ದು ಮಣ್ಣನ್ನು ಬಾಯಲ್ಲಿ. ಅವಳಿಗೆ ಬಾಯಲ್ಲಿ ಏನು ತೋರಿಸಿದ? ಮತಿಯನ್ನು ಕೊಟ್ಟ. ಮತಿಯನ್ನು ದಿವ್ಯ ಜ್ಞಾನಾಮೃತವನ್ನು ಕೊಟ್ಟ. ಇದು ಹಾಗೆ ವಾರಿ ಮೃತ ಮಣ್ಣು. ಹಾಗೆ ಕೆಟ್ಟದ್ದನ್ನು ಸ್ವೀಕಾರ ಮಾಡಿ ಒಳ್ಳೆಯದನ್ನು ಕೊಟ್ಟ. ಅದರಿಂದ ದೇವರಿಗೇನೂ ಪ್ರಯೋಜನ ಇಲ್ಲ. ಎತ್ರ ಸರ್ಗೋಂಶ. ಇದು ದೇವರಿಗೇನು ಪ್ರಯೋಜನ? ಏನೇನು ಪ್ರಯೋಜನ ಇಲ್ಲ. ಭಕ್ತರ ಅನುಕಂಪೆಯನ್ನು ಭಗವಂತ ಮಾಡ್ತಾನೆ. ಕೃಷ್ಣ.